ವಚನ ಮಳೆಯಾಗಿ ಸುರಿಯುವುದು, ಸತ್ಯವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸಿನ ಸತ್ಯಂ ಸತ್ಯವೇ ಅನ್ನುವಂಥ ಸುವಾರ್ಥ ಸಂದೇಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಸತ್ಯಂ ಪ್ರೇಕ್ಷಕರಿಗೆ ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಪ್ರಿಯರೇ, ಡೇವಿಡ್ ಮಿಲ್ಲರ್ ಅನ್ನುವಂಥ ಒಬ್ಬ ವ್ಯಕ್ತಿ, ಅವರು ಪ್ರೊಫೆಸರ್, ಅವರು ಬೈಬಲ್ ಕಾಲೇಜ್ನಲ್ಲಿ. ಒಂದು ದಿನ ಅವರ ಸ್ಟೂಡೆಂಟ್ಸ್ ಒಟ್ಟಿಗೆ ಅವರೊಂದು ಪ್ರಸಂಗವನ್ನು ಅವ್ರು ಮಾಡ್ತಾ ಇರುವಾಗ ಒಂದು ಸನ್ನಿವೇಶವನ್ನು ಅವರು ಜ್ಞಾಪಿಸಿಕೊಂಡು ಅವರೊಟ್ಟಿಗೆ ಹೀಗೆ ಹಂಚಿಕೊಳ್ಳುತ್ತಾರೆ. ಅವ್ರು ಹೇಳ್ತಾರೆ, ಒಂದು ದಿನ ಸ್ಟೂಡೆಂಟ್ಸ್ ಒಟ್ಟಿಗೆ ನಾನು ಹೇಳಿದೆ, ನಾನು ಸುವಾರ್ತೆಯನ್ನು ನಿಮ್ಮೊಟ್ಟಿಗೆ ನಾನು ವ್ಯಕ್ತಪಡಿಸೋಕ್ಕೆ ಹೋಗ್ತಾ ಇದ್ದೀನಿ, ಆದರೆ ಅದರಲ್ಲಿ ಒಂದು ಮುಖ್ಯವಾದಂಥ ಅಂಶವನ್ನು ನಾನು ಬಿಟ್ಟು ಬಿಡ್ತೀನಿ ಅಂತ ಹೇಳಿದ್ರು. ನೀವು ಅದನ್ನು ಕಂಡು ಹಿಡಿಬೇಕು ಅಂತ ಹೇಳಿ ಸ್ಟೂಡೆಂಟ್ಸ್ ಒಟ್ಟಿಗೆ ಹೇಳಿದಾಗ ಸ್ಟೂಡೆಂಟ್ಸ್ ಎಲ್ಲ ಬಹಳ ಗಮನ ಇಟ್ಟು ಆ ಮೆಸೇಜನ್ನು ಕೇಳ್ತಾ ಇದ್ರು. ಅವ್ರು ಹೇಳಿದ್ರು, ಪಾಪ ಈ ಲೋಕದಲ್ಲಿ ಬಹಳ ಬೆಳೆದಿದೆ, ಪಾಪ ಇದೆ ಮನುಷ್ಯರೊಳಗೆ. ಅವ್ರು ಹೇಳ್ತಾ ಬಂದರು, ಮಕ್ಕಳನ್ನು ಸಾಯಿಸುವಂಥ ಒಂದು ಸ್ಥಿತಿಯಲ್ಲಿ ಈ ಲೋಕ ತಲುಪಿದೆ, ಬೇಗ ಲೈಂಗಿಕವಾದಂಥ ಶಾರೀರಿಕವಾದಂಥ ರೋಗಗಳು ಈ ಲೋಕದಲ್ಲಿ ಇದ್ದಾವೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದಾದಮೇಲೆ ಪಾರಿವಾರಿಕ ಸಮಸ್ಯೆಗಳು ಬಹಳ ಇದ್ದಾವೆ ಎಂಬುದಾಗಿ ಅವ್ರು ಹೇಳ್ತಾ ಪಾಪದ ಬಗ್ಗೆ ಬಹಳವಾಗಿ ವಿಸ್ತೀರ್ಣವಾಗಿ ಅವರು ಹಂಚಿಕೊಳ್ತಾ ಬಂದರು. ಅದಾದ ನಂತರ ಅವ್ರು ಹೇಳಿದ್ರು, ಒಂದು ನೈತಿಕವಾದಂಥ ಒಂದು ಜೀವಿತವನ್ನು ನಾವು ಜೀವಿಸಬೇಕು ಎಂಬುದಾಗಿ ಅದಕ್ಕೆ ಬೇಕಾದಂಥ ಉದಾಹರಣೆಗಳನ್ನು ಅವರು ಹೇಳುತ್ತಾ ಬಂದರು. ಅದಾದ ನಂತರ ಅವರು ದೇವರ ಪರಲೋಕದ ಬಗ್ಗೆ ಅವರು ಬಹಳ ಚೆನ್ನಾಗಿ ಅವರು ವರ್ಣಿಸ್ತಾ, ಅದರ ಮಹತ್ವದ ಬಗ್ಗೆ ಅವರು ವಿವರಿಸ್ತಾ ಅನೇಕ ಉದಾಹರಣೆಗಳೊಟ್ಟಿಗೆ ಅವರು ಹೇಳುತ್ತಾ ಬಂದರು. ಅದಾದ ಮೇಲೆ ದೇವರು ನಮ್ಮಿಂದ ಏನು ಅಪೇಕ್ಷಿಸ್ತಾ ಇದ್ದಾನೆ, ದೇವರನ್ನು ನಾವು ಹೇಗೆ ಸನ್ಮಾನಿಸಬಹುದು ಎಂಬುದಾಗಿ ಎಲ್ಲ ಹೇಳ್ತಾ ಬಂದರು. ಕೊನೆಗೆ ಒಂದು ಮಾತು ಹೇಳಿದ್ರು, ಈಗ ನನ್ನ ಸುವಾರ್ತೆ ನಾನು ಮುಗಿಸಿದ್ದೇನೆ, ಏನು ಅಂಶವನ್ನು ನಾನು ಬಿಟ್ಟಿದ್ದೇನೆ ಎಂಬುದಾಗಿ ಆ ಕ್ಲಾಸಿನಲ್ಲಿದ್ದಂತಹ ವಿದ್ಯಾರ್ಥಿಗಳೊಟ್ಟಿಗೆ ಅವರು ಕೇಳಿದ್ರು. ಆಗ ವಿದ್ಯಾರ್ಥಿಗಳೆಲ್ಲರೂ ಮೌನವಾಗಿಯೇ ಇದ್ದರು, ಯಾರು ಕೂಡ ಒಂದು ಕೈ ಕೂಡ ಎತ್ತಲಿಲ್ಲ. ಅವ್ರಿಗೆ ವಿದ್ಯಾರ್ಥಿಗಳಿಗೆ ಅನಿಸಿದ್ದು ಸುವಾರ್ತೆಯ ಎಲ್ಲ ಅಂಶಗಳು ಇದೆಯಲ್ಲ ಇಲ್ಲಿ ಎಂಬುದಾಗಿ ಅವರು ಅನಿಸಿತ್ತು. ಆದರೆ ಡೇವಿಡ್ ಮಿಲ್ಲರ್ ಅವರು ಯಾರು ಕೂಡ ಆ ಕಡೆಯಿಂದ ಉತ್ತರಿಸದೇ ಇರೋದ್ರಿಂದ ಅವರು ಹೇಳಿದ್ರು, ನೀವು ಯಾರು ಕೂಡ ಗಮನಿಸದೇ ಇರುವಂಥ ಒಂದು ವಿಷಯ ನಾನು ಬಿಟ್ಟೆ, ಅದು ಏನು ಅಂತ ಹೇಳಿದ್ರೆ ಯೇಸುವನ್ನು ನಾನು ಬಿಟ್ಟೆ ಎಂಬುದಾಗಿ ಹೇಳಿದ್ರು. ಆಗ ಕ್ಲಾಸ್ನಲ್ಲಿದ್ದಂಥ ವಿದ್ಯಾರ್ಥಿಗಳು ಹೌದಲ್ಲ ಎಂಬುದಾಗಿ ಆವಾಗ ಯೋಚನೆ ಮಾಡಲಿಕ್ಕೆ ಅವರು ಪ್ರಾರಂಭಿಸಿದರು. ಪ್ರಿಯರೇ, ಸುವಾರ್ತೆ ಅನ್ನುವಾಗ ಯೇಸು ಇಲ್ಲದೇನೆ ಸುವಾರ್ತೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಕ್ರೈಸ್ತತ್ವ ಅಂದರೆ ಕ್ರಿಸ್ತನಿಲ್ಲದೇನೆ ಕ್ರೈಸ್ತತ್ವ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಿಯರೇ, ಹಾಗಾಗಿ ಕ್ರಿಸ್ಮಸ್ ಇನ್ನೇನು ಸ್ವಲ್ಪ ದಿನದಲ್ಲಿ ಬರಲಿಕ್ಕಿದೆ. ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ಮಸ್ಸಿನ ಶುಭಾಶಯಗಳು. ಹಾಗಾಗಿ ಕ್ರಿಸ್ಮಸ್ಸಿನ ಈ ದಿನಗಳಲ್ಲಿ ಕ್ರಿಸ್ತನ ಬಗ್ಗೆ ನಾನು ನಿಮ್ಮೊಟ್ಟಿಗೆ ಸ್ವಲ್ಪ ಹೊತ್ತು ಹಂಚಿಕೊಳ್ಳಬೇಕೆಂಬುದಾಗಿ ನಾನು ಇಷ್ಟಪಡುವಂಥವನಾಗಿದ್ದೇನೆ. ಕ್ರಿಸ್ತನಿಲ್ಲದೇ ಇರುವಂಥ ಕ್ರಿಸ್ಮಸ್ ಅದು ಕ್ರಿಸ್ಮಸ್ಸೇ ಅಲ್ಲ. ಹಾಗಾಗಿ ಕ್ರಿಸ್ತನು ಇದ್ದರೆ ನಮ್ಮ ಆಲೋಚನೆಗಳಲ್ಲಿ ಆ ಕ್ರಿಸ್ತನು ಯಾರು, ಆತನು ಏನು ಮಾಡಿದನು ಎಂಬುದಾಗಿ ನಾವು ತಿಳಿಯುವಂಥದ್ದು ಬಹಳ ಅವಶ್ಯ. ಪ್ರಿಯರೇ, ಈ ಕ್ರಿಸ್ಮಸ್ಸಿನ ದಿನಗಳಲ್ಲಿ ಅನೇಕರು ಬಹಳ ಬಣ್ಣವಾದಂಥ ಒಂದು ಅಲಂಕಾರಿತವಾದಂಥ ಒಂದು ಕ್ರಿಸ್ಮಸ್ ಟ್ರೀಯನ್ನು ಅಥವಾ ಒಂದು ಕ್ರಿಸ್ಮಸ್ ಉಡುಗೊರೆಗಳನ್ನು ಅವ್ರ ಪ್ರಸ್ತುತಿ ಜನಗಳ ಮುಂದೆ ಇಡೋದುಂಟು. ಆದರೆ ನಾವು ಅನೇಕ ಸಲ ಕ್ರಿಸ್ಮಸ್ ಡೆಕೋರೇಷನ್ಸ್ಗೆ ಬಳಸುವಂಥ ಡಬ್ಬಗಳನ್ನು ನೋಡಿದ್ರೆ ಕ್ರಿಸ್ಮಸ್ ಡಬ್ಬಗಳು ಬಹಳ ಅಲಂಕಾರಿತವಾಗಿರ್ತವೆ. ಒಂದು ದಿನ ಒಬ್ಬಾಕೆ ಹೇಳದ್ಲಂತೆ, ನಾವು ಈ ಕ್ರಿಸ್ಮಸ್ ಟ್ರೀಯನ್ನು ನಮ್ಮ ಮನೆ ಮುಂದೆ ಇಡ್ತಾ ಇದ್ದೇವೆ, ಅದಕ್ಕೆ ಅಲಂಕರಿತವಾಗಿ ಗಿಫ್ಟ್ಗಳನ್ನು ಕೂಡ ನಾವು ಡಬ್ಬಗಳು ಮಾಡಿ ರ್ಯಾಪರ್ಗಳನ್ನು, ಗೋಲ್ಡ್ ರ್ಯಾಪರ್ ಆಗಿರ್ಬೋದು, ಪಿಂಕ್ ರ್ಯಾಪರ್ಗಳಾಗಿರ್ಬೋದು, ಗಿಫ್ಟ್ ರ್ಯಾಪರ್ಸನ್ನು ರ್ಯಾಪ್ ಮಾಡಿ ಆ ಬಾಕ್ಸಸ್ಗಳನ್ನ ಇಟ್ಟರು ಆಚೆ. ಆಗ ಆ ಅಮ್ಮ ತನ್ನ ಗಂಡನೊಟ್ಟಿಗೆ ಹೇಳ್ತಾಳೆ, ಈ ಗಿಫ್ಟ್ ಬಾಕ್ಸಸ್ಗಳನ್ನ ಯಾರು ಎತ್ಕೊಂಡು ಹೋದ್ರು ನಮಗೆ ಚಿಂತೆ ಇಲ್ಲ, ಯಾಕಂದರೆ ಆ ಗಿಫ್ಟ್ ಬಾಕ್ಸಸ್ಗಳೊಳಗೆ ಏನೂ ಇಲ್ಲ ಎಂಬುದಾಗಿ. ಮನುಷ್ಯನ ಜೀವನ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಕ್ರಿಸ್ಮಸ್ ಅನ್ನುವಾಗ ಕೆಲವು ಸಾರಿ ಅಲಂಕಾರ ಅನ್ನುವಂಥದ್ದು ಜಾಸ್ತಿ ಆಗ್ತದೆ, ಆದರೆ ಒಳಗೆ ಇರಬೇಕಾದಂಥ ಅಂಶ ಆ ಕ್ರೈಸ್ತತ್ವ, ಕ್ರಿಸ್ತನು ಅನ್ನುವಂಥವನು ಎಲ್ಲೋ ಇಲ್ಲದಂಗೆ, ಮಿಸ್ ಆದಂಗೆ ನಿಮಗೆ ಅನ್ನಿಸ್ತಾ ಇಲ್ವಾ ಅನ್ನುವಂಥದ್ದು ನನ್ನ ಪ್ರಶ್ನೆ. ಪ್ರಿಯರೇ, ಹಾಗಾಗಿ ಕ್ರಿಸ್ತನು ಬಹಳ ಮುಖ್ಯ. ಸೊ ಕ್ರಿಸ್ಮಸ್ನಲ್ಲಿ ಕ್ರಿಸ್ತನ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದಾಗ
ಮತ್ತಾಯ ಸುವಾರ್ತೆಗೆ ನೀವು ಬರುವಾಗ ಯೇಸುವಿನ ಜನನದ ಕುರಿತು ಮರಿಯಳಿಗೆ ತಿಳಿಸಲಾಗ್ತದೆ. ಅದಾದಮೇಲೆ ನಾವು ಲೂಕ ಸುವಾರ್ತೆ, ಆಮೇಲೆ ಇದೇ ಸುವಾರ್ತೆ ಲೂಕ ಸುವಾರ್ತೆಯಲ್ಲೂ ಕೂಡ ಯೇಸುವಿನ ಜನನದ ಬಗ್ಗೆ ಮುಂದೆ ತಿಳಿಸಲಾಗ್ತದೆ. ಆನಂತರ ಮರಿಯಳಿಗೆ ಯಾವಾಗ ಗರ್ಭಧಾರಣೆ ಆಗ್ತದೋ ಯೋಸೇಫನ ಆಲೋಚನೆ ಕೂಡ ಬಿಟ್ಟು ಬಿಡಬೇಕು ಅಂದಾಗ ಆ ಆಲೋಚನೆಗಳನ್ನು ನೋಡಿ ದೇವರು ಆತನೊಟ್ಟಿಗೆ ಯೇಸುವಿನ ಜನನದ ಬಗ್ಗೆಯೂ ಆ ಮರಿಯಳ ಆ ಗರ್ಭದಲ್ಲಿರುವಂತಹ ಮಗುವಿನ ಬಗ್ಗೆಯೂ ಹೇಳಲಾಗ್ತದೆ. ಸೊ ಆ ವಿಚಾರಗಳೆಲ್ಲ ನಮಗೆ ಗೊತ್ತಿರುವಂಥದ್ದೇ. ತರುವಾಯ ನಾವು ನೋಡ್ತೇವೆ, ಕುರಿಯ ಮಂದೆಯ ಮಧ್ಯದಲ್ಲಿ ಯೇಸುವಿನ ಒಂದು ಹಟ್ಟಿಯ ಒಂದು ಗೋಶಾಲೆಯಲ್ಲಿ ಯೇಸುವಿನ ಜನನ ನಡೆಯುತ್ತೆ. ಅದಾದ ನಂತರ ಕುರುಬರುಗಳಿಗೆ ಮತ್ತು ಅನಂತರ ನಾವು ನೋಡ್ತೇವೆ ದೂರ ದೇಶದಿಂದ ಬಂದಂಥ ಜೋಯಿಷರಿಗಳಿಗೆ ತಿಳಿಸಲಾಗ್ತದೆ, ಹೀಗೆ ಜನನ ನಡೆದಂಥ ಸ್ಥಳ ಯಾವುದು ತಿಳಿಸಲಾಗ್ತದೆ. 3 ಸುವಾರ್ತೆಗಳು ಮತ್ತಾಯ, ಲೂಕ ಮತ್ತು ಯೋಹಾನದಲ್ಲಿ ಯೇಸುವಿನ ಬಗ್ಗೆ ಹೇಳಿದಂಥ 3 ಸಂಗತಿಗಳನ್ನೇ, ಆತನ ಬಗ್ಗೆ ತಿಳಿಸಿದಂಥ 3 ಸಂಗತಿಗಳನ್ನೇ ನಾನು ತಿಳಿಸ್ಲಿಕ್ಕೆ ಇಷ್ಟಪಡುವಂಥನಾಗಿದೆ. ಮೊದಲನೇದು, ಯೋಹಾನನು ಯೇಸುವಿನ ಬಗ್ಗೆ ಹೇಳುವಾಗ ಆತನು ಹೇಳ್ತಾನೆ, ದೇವರು ಮನುಷ್ಯಾವತಾರಿಯಾದನು. ದೇವರು ಯೇಸು ಎಂಬುದಾಗಿ ಪ್ರಸ್ತಾಪಿಸಿ ಮನುಷ್ಯಾವತಾರಿಯಾದನು ಅನ್ನುವಂಥ ವಿಷಯವನ್ನ ಆತನು ಹೇಳ್ತಾನೆ. ಯೇಸು ದೇವರು ಮನುಷ್ಯಾವತಾರಿಯಾದನು. ಸೊ ನಾವು ಯೋಹಾನನ ಸುವಾರ್ತೆಯನ್ನು ನಾವು ಗಮನಿಸೋದಾದರೆ, ಯೋಹಾನ 1ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ಓದೋದಾದರೆ ಬಹಳ ಚಿರಪರಿಚಿತವಾದಂಥ ವಾಕ್ಯ. ಅದರಲ್ಲಿ ನಾವು ನೋಡುವಂಥದ್ದು, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಮತ್ತೊಂದು ಸಲ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯೋಹಾನ 1ನೇ ಅಧ್ಯಾಯ 1ನೇ ವಾಕ್ಯ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವೇ ದೇವರಾಗಿತ್ತು. ಪ್ರಿಯರೇ, ಇದರಲ್ಲಿ 3 ಅಂಶಗಳು ಉಂಟು, ನಾವು ಗಮನಿಸಬೇಕು. ಮೊದಲನೇದು, ವಾಕ್ಯ ಆದಿಯಲ್ಲಿ ಇದ್ದನು ಅನ್ನುವಂಥ ಸಂಗತಿ. ಹಾಗಾದ್ರೆ ವಾಕ್ಯಕ್ಕೆ ಸಮಯದ ಪರಿಮಿತಿಗಳಿಲ್ಲ. ಪ್ರಾರಂಭ ಅಂತ ಹೇಳುವಾಗ ಯಾವುದರ ಪ್ರಾರಂಭ? ಸಾಧಾರಣವಾಗಿ ಈ ಆದಿಕಾಂಡದ 1ನೇ ಅಧ್ಯಾಯದ 1ನೇ ವಾಕ್ಯದ ಪ್ರಾರಂಭದಲ್ಲಿ ನಾವು ನೋಡಿದಂತಹ ಆದಿಯಲ್ಲಿ ದೇವರು ಆಕಾಶವನ್ನು, ಸೊ ಭೂಮಿಯ ಸೃಷ್ಟಿಯ ಪ್ರಾರಂಭ ಆಗೋದಕ್ಕಿಂತ ಮುಂಚೆಯೇ ವಾಕ್ಯವಿದ್ದನು ಅನ್ನುವಂಥದ್ದು. ಆದಿ ಅಂತ ಹೇಳುವಾಗ ಅದು ಸೃಷ್ಟಿಯ ಪ್ರಾರಂಭ. ಅಲ್ಲಿಗೆ ಸೃಷ್ಟಿಗಿಂತ ಮುಂಚೆಯೇ ಇದ್ದವನು ವಾಕ್ಯ. ಸೊ ಹಾಗಾಗಿ ವಾಕ್ಯ ನಿತ್ಯವಾದಂಥ ಒಂದು ಸ್ವರೂಪವಿರುವಂಥ ವಾಕ್ಯ. ಆ ವಾಕ್ಯ ಯಾರೊಂದಿಗೆ ಇದ್ದನು ಎಂಬುದಾಗಿ ನೋಡೋದಾದ್ರೆ ದೇವರೊಂದಿಗೆ ಇದ್ದನು ಎಂಬುದಾಗಿ. ಅಲ್ಲಿಗೆ ವಾಕ್ಯ ಮತ್ತು ದೇವರು ಇಬ್ಬರು ವ್ಯಕ್ತಿಗಳು, ಸಮ ಇರುವಂಥ ವ್ಯಕ್ತಿಗಳು, ಸಮವಾದಂಥ ಸ್ಥಾನವನ್ನು ಹೊಂದಿರುವಂಥವರು. ವಾಕ್ಯ ಮತ್ತು ದೇವರು ಸಮನಾಗಿ ಅವರನ್ನು ಯೋಹಾನನು ಪ್ರಸ್ತಾಪಿಸ್ತಾನೆ, ದೇವರೊಂದಿಗೆ ಇದ್ದನು ಎಂಬುದಾಗಿ. ಸೊ ನಿತ್ಯನಾದಂಥ ವಾಕ್ಯ, ನಿತ್ಯನಾದಂಥ ದೇವರು, ಆ ನಿತ್ಯನಾದಂಥ ದೇವರ ಜೊತೆಗೆ ನಿತ್ಯವಾದಂಥ ವಾಕ್ಯನು ಇದ್ದನು. ಅದಾದ ಮೇಲೆ ನಾವು ನೋಡ್ತೇವೆ ಆ ವಾಕ್ಯ ದೇವರಾಗಿದ್ದನು ಅಥವಾ ವಾಕ್ಯ ದೇವರಾಗಿತ್ತು ಎಂಬುದಾಗಿ ಅಲ್ಲಿ ನಾವು ಭಾಷಾಂತರದಲ್ಲಿ ನೋಡ್ತೇವೆ. ಸೊ ಅಲ್ಲಿಗೆ ವಾಕ್ಯ ದೇವರಾಗಿದ್ದನು. ಹಾಗಾದರೆ ಆ ವಾಕ್ಯ ಅನ್ನುವಂಥ ವ್ಯಕ್ತಿಯ ಸತ್ವ, ಸಾರ, ದೈವಿಕವಾದಂಥ ಗುಣಗಳ ಸಾರವಾಗಿದೆ. ಸೊ ಹಾಗಾಗಿ ದೇವರು ಸರ್ವಜ್ಞಾನಿ, ದೇವರು ಸರ್ವವ್ಯಾಪಿ, ಆತನು ನಿರ್ಲಯನು, ಸರ್ವಶಕ್ತನು. ಸೊ ಈ ಎಲ್ಲ ಗುಣಗಳು ವಾಕ್ಯವೆಂಬುವವನಿಗೂ ಇತ್ತು. ಸೊ ಹಾಗಾಗಿ ಆತನು ದೇವರಾಗಿದ್ದನು. ಸೊ ತ್ರೈಕತ್ವದ ಬಗ್ಗೆ ತಿಳಿದಿರುವಂಥವರು ಅವರಿಗೆ ಈ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಗೊಂದಲ ಇಲ್ಲ. ವಾಕ್ಯವೆಂಬವನು ಯಾರು, ದೇವರನ್ನುವರು ಯಾರು ಎಂಬುದಾಗಿ ಹೇಳಲಿಕ್ಕೆ ಗೊಂದಲ ಆಗೋದಿಲ್ಲ. ಸೊ ಹಾಗಾಗಿ ಮೊದಲನೇ ವಾಕ್ಯನೇ ಯೇಸುವಿನ ಪೂರ್ವ ಅಸ್ತಿತ್ವವನ್ನು, ಯೇಸುವಿನ ದೇವರೊಂದಿಗಿನ ಸಮಅಸ್ತಿತ್ವವನ್ನು, ಅದಾದ ನಂತರ ಯೇಸುವಿನ ಆತನ ಸಾರತ್ವವನ್ನು ನಮಗೆ ಮೊದಲನೇ ವಾಕ್ಯದಲ್ಲೇ ಯೋಹಾನನು ಪರಿಚಯಿಸ್ತಾನೆ. ಅದಾದ ನಂತರ ಹೇಳ್ತಾನೆ, ಈ ವಾಕ್ಯವೆನ್ನುವಂಥ ದೇವರು
ಈ ವಾಕ್ಯವನ್ನುವಂಥ ದೇವರು ಸಮಸ್ತವನ್ನ ಸೃಷ್ಟಿ ಮಾಡಿದ. ನಾನು ಹೇಳಿದ ಹಾಗೆ ಆತನು ಸರ್ವವ್ಯಾಪಿ, ಸರ್ವಶಕ್ತನು, ಸರ್ವ ಜ್ಞಾನಿ ಎಂಬುದಾಗಿ ನಾವು ನೋಡ್ತಾ ಬಂದ್ವಲ್ಲ. ಆ ದೈವಿಕ ಗುಣಗಳಿದ್ದದ್ದರಿಂದ ಸಮಸ್ತವೂ ಕೂಡ ಆತನ ಮುಖಾಂತರವಾಗಿಯೇ ಸೃಷ್ಟಿಯಾಯಿತು. ಆತನಿಲ್ಲದೇನೆ ಒಂದು ಕೂಡ ಸೃಷ್ಟಿಯಾಗಲಿಲ್ಲ ಎಂಬುದಾಗಿ 2ನೇ ವಾಕ್ಯದಲ್ಲಿ ಆತನು ಪ್ರಸ್ತಾಪಿಸುವಂಥವನಾಗಿದ್ದಾನೆ. 3ನೇ ವಾಕ್ಯದಲ್ಲಿ ಅದನ್ನು ಪ್ರಸ್ತಾಪಿಸ್ತಾನೆ. ಅದಾದ ನಂತರ ನಾವು ನೋಡ್ತೇವೆ, ಯೋಹಾನನು ಈ ಸಮಸ್ತವನ್ನ ಸೃಷ್ಟಿ ಮಾಡಿದವನು ಸಮಸ್ತ ಸೃಷ್ಟಿಯ ಮಧ್ಯದಲ್ಲಿ ಇಳಿದು ಬರೋದನ್ನ 14ನೇ ವಾಕ್ಯದಲ್ಲಿ ಆತನು ಪ್ರಸ್ತಾಪಿಸ್ತಾನೆ. 1ನೇ ಅಧ್ಯಾಯದ 14ನೇ ವಾಕ್ಯ, ಯೋಹಾನ 1:14 ಹೇಳ್ತಾನೆ, ವಾಕ್ಯವೆಂಬುವವನು ನರಾವತಾರವನ್ನ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸಿಸಿದನು. ಯೇಸು ಮಾತ್ರವೇ ಪ್ರಿಯರೇ. ಸೊ ಹಾಗಾದ್ರೆ ಯೇಸು ಯಾಕಾದ್ರೂ ಭೂಮಿಗೆ ಬರಬೇಕಾಯ್ತು? ಅಥವಾ ದೇವರು ಭೂಮಿಯಲ್ಲಿ, ತಾನೇ ಸೃಷ್ಟಿ ಮಾಡಿದಂಥ ಭೂಮಿಯಲ್ಲಿ ಒಂದು ಬಲಹೀನವಾದಂಥ ಒಂದು ಸ್ವರೂಪ, ಮನುಷ್ಯನು ಕೇವಲ ಒಂದು ಮಾಂಸದ ಪಿಂಡ ಅವನು ಅಂತ ಹೇಳೋದಾದ್ರೆ ಖಂಡಿತ ಮಾಂಸದ ಒಂದು ಮುದ್ದೆ ಮನುಷ್ಯ. ಆ ಮನುಷ್ಯನ ರೂಪಕ್ಕೆ ಯಾಕೆ ಬರಬೇಕಾಯ್ತು ಎನ್ನುವುದು ನಾವು ಬಹಳವಾಗಿ ಯೋಚನೆ ಮಾಡಬೇಕು. ಸೊ ಹಾಗಾಗಿ ಈ ವಿಚಾರವನ್ನು ತಿಳ್ಕೊಳ್ಬೇಕಾದ್ರೆ ನಾವು ನಾವು ತಿಳ್ಕೊಂಡಂಥ ಮತ್ತಾಯನ ಸುವಾರ್ತೆಗೆ ನಾವು ಬರಬೇಕಾಗ್ತದೆ. ಮತ್ತಾಯನ ಸುವಾರ್ತೆಯಲ್ಲಿ ಯೇಸುವಿನ ಜನನಕ್ಕೆ ಸಂಬಂಧಪಟ್ಟ ಹಾಗೆ ಯೇಸು ಯಾರು ಎಂಬುದಾಗಿ ಅಲ್ಲಿ ಪ್ರಸ್ತಾಪಿಸಲಾಯಿತು. ಅಲ್ಲಿ ನಾವು ನೋಡ್ತೇವೆ, ಮರಿಯಳು ಯೇಸುವಿನ ತಾಯಿ, ಆಕೆಗೆ ಯೋಸೇಫನ ಜೊತೆಯಲ್ಲಿ ಎಂಗೇಜ್ಮೆಂಟ್ ಅಥವಾ ನಿಶ್ಚಿತಾರ್ಥ ನಡೆದಿರತ್ತೆ. ನಿಶ್ಚಿತಾರ್ಥ ನಡೆದಿದ್ದು ಅವರವರ ಮನೆಯಲ್ಲಿ ಅವರು ಸಪ್ರೇಟ್ ಆಗಿರ್ತಾರೆ. ಆದರೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಆಕೆಗೆ ದೇವದೂತನು ಕಾಣಿಸಿಕೊಂಡು ಒಂದು ಸಂದೇಶವನ್ನು ಹೇಳ್ತಾನೆ. ಏನು ಸಂದೇಶ ಹೇಳ್ತಾನಂತ ಹೇಳಿದ್ರೆ, ಅಲ್ಲಿ ಹೇಳಲಾಗ್ತದೆ, ನೀನು ಗರ್ಭವನ್ನು ಹಡೆಯುವಿ ಎಂಬುದಾಗಿ ಅಲ್ಲಿ ಸಂದೇಶವನ್ನು ಹೇಳಲಾಗ್ತದೆ. ಸೊ ಮತ್ತಾಯನು ಹೇಳೋ ಪ್ರಕಾರ ನೋಡೋದಾದ್ರೆ, ಮತ್ತಾಯನು ಹೇಳ್ತಾನೆ, ಆಕೆ ಗರ್ಭಧಾರಣೆ ಆಗಿತ್ತು, ಆಕೆಗೆ ಕೂಸು ಲಭ್ಯವಿತ್ತು. ಈ ವಿಷಯ ಯೋಸೇಫನಿಗೆ ಗೊತ್ತಾಯಿತು. ಗೊತ್ತಾದ ನಂತರ ಯೋಸೇಫನು ಗುಪ್ತವಾಗಿಯೇ ಆಕೆಯನ್ನು ಬಿಟ್ಟು ಬಿಡಬೇಕು ಎಂಬುದಾಗಿ ಆತನು ತೀರ್ಮಾನ ಮಾಡ್ತಾನೆ. ಯಾಕಂದರೆ ಆತನು ಮಾನಸ್ಥನಾಗಿದ್ದನು, ಒಳ್ಳೆಯವನಾಗಿದ್ದನು ಎಂಬುದಾಗಿ ಅಲ್ಲಿ ಹೇಳಲಾಗ್ತದೆ. ಹಳೆ ಒಡಂಬಡಿಕೆಯಲ್ಲಿ ಒಂದು ಪದ್ಧತಿ ಇತ್ತು, ಯಾರಾದರೂ ನಿಶ್ಚಿತಾರ್ಥ ಆಗಿ ಮಗುವನ್ನು ಹಡೆದ್ರೆ ಅದರ ಅರ್ಥ ಅವರು ವ್ಯಭಿಚಾರದಲ್ಲಿ ಬೇರೆ ಪುರುಷನೊಂದಿಗೆ ಅವರು ಬೇರೆ ಪರಪುರುಷನೊಟ್ಟಿಗೆ ಸೇರಿ ವ್ಯಭಿಚಾರದಿಂದ ಮಗು ಹುಟ್ಟಿದೆ ಅನ್ನುವಂಥ ಅರ್ಥ ಬರುತ್ತೆ. ಹಾಗಾದರೆ ಹೇಗೆ ಇದನ್ನು ಸರ್ವ ಜನರ ಮುಂದೆ ಬಿಟ್ಟು ಬಿಡಬೇಕಂತ ಹೇಳಿದ್ರೆ ಅದಕ್ಕೊಂದು ಪತ್ರ ಕೊಡಬೇಕು. ಅನಂತರ ಪತ್ರ ಕೊಟ್ಟ ನಂತರ, ಡಿವೋರ್ಸ್ ಪತ್ರ ಅಂತ ಕೊಟ್ಟ ನಂತರ, ಯಾರು ತಪ್ಪಲ್ಲಿ ಪ್ರವೇಶಿಸಿದ್ರೋ, ವ್ಯಭಿಚಾರ ಯಾರು ಮಾಡಿದ್ರೋ, ಆ ಸ್ತ್ರೀ ಆಗಿರ್ಬೋದು, ಇನ್ನೊಬ್ಬ ಪುರುಷನ್ ಯಾರಿದ್ದಾರೋ ಅವರ ಮಧ್ಯದಲ್ಲಿ ಕೆಲವು ವಿಚಾರಗಳು ನಡೆಯುತ್ತೆ. ವ್ಯಭಿಚಾರ ಆಗಿದ್ದಲ್ಲಿ ಅದನ್ನು ಎಂಗೇಜ್ಮೆಂಟ್ ಆಗಿದ್ರೂ ಕೂಡ ಆಕೆಗೆ ಕಲ್ಲೆಸೆದು ಕೊಲ್ಲಬೇಕಾ ಎಂಬುದಾಗಿ ಹೇಳಲಾಗ್ತದೆ. ಕೇಳ್ಬೋದು ಮದುವೆ ಆಗಿಲ್ವಲ್ಲ ಅಂತ. ಬಟ್ ಎಂಗೇಜ್ಮೆಂಟನ್ನೇ ಯಹೂದ್ಯರು ಮದುವೆಯ ರೂಪದಲ್ಲಿ ಸ್ವೀಕಾರ ಮಾಡಿದ್ರು. ಹಾಗಾಗಿ ಕಲ್ಲೆಸೆದು ಕೊಲ್ಲುವಂಥ ಒಂದು ಪದ್ಧತಿ ಇತ್ತು. ಸೊ ಇಷ್ಟೆಲ್ಲ ಆಕೆಗೆ ಆಗೋದು ಬೇಡ, ಹೇಗೋ ಮಗು ಆಗಿದೆಯಲ್ಲ ಅಂತ ಹೇಳಿ ಒಂದು ಕರುಣೆನೋ ಇಲ್ಲ ಕಾಳಜಿಯೋ ಗೊತ್ತಿಲ್ಲ, ಬಟ್ ಬಿಟ್ಟು ಬಿಡಬೇಕು ಎಂಬುದಾಗಿ ಒಂದು ತೀರ್ಮಾನದಲ್ಲಿ ಇರ್ತಾನೆ. ಸೊ ಒಂದು ದಿನ ದೇವರು ಮಾತನಾಡ್ತಾರೆ. ಈತನು ಮಲಗಿರ್ತಾನೆ, ಒಂದು ದರ್ಶನ ಆಗತ್ತೆ. ಆತನ ಕನಸಿನಲ್ಲಿ ಬಂದು ದೇವದೂತನು ಬಂದು ಮಾತನಾಡ್ತಾನೆ. ನಾವು ಮತ್ತಾಯ 1ನೇ ಅಧ್ಯಾಯದ 20ನೇ ವಾಕ್ಯದಿಂದ ನಾವು ನೋಡಬಹುದು. ಅದು ದೇವದೂತನು ಕಾಣಿಸಿಕೊಳ್ತಾನೆ. ದೇವದೂತನನ್ನು ಕಳಿಸಿ ದೇವದೂತನು ಕಾಣಿಸಿಕೊಂಡು ಹೇಳ್ತಾನೆ, ಮರಿಯಳನ್ನು ನಿನ್ನ ಹೆಂಡತಿಯಾಗಿ ತೆಗೆದುಕೊಳ್ಳೋದಕ್ಕೆ ನೀನು ಹೆದರಬೇಡ, ಯಾಕಂದರೆ ಆಕೆಯಲ್ಲಿ ಇರುವಂಥ ಕೂಸು ಅದು ಪರಿಶುದ್ಧಾತ್ಮನಿಂದ ಗರ್ಭಧಾರಣೆ ಆಗಿದೆ, ಪರಿಶುದ್ಧಾತ್ಮನಿಂದ ಉಂಟಾದ ಕೂಸು. ಆಕೆ ಮಗುವನ್ನು ಹಡಿತಾಳೆ. ನೀನೇ ಆ ಮಗುಗೆ ಏನಂತ ಹೆಸರಿಡಬೇಕು? ಮಗುವನ್ನು ಹಡಿತಾಳೆ, ಮಗನನ್ನು ಹಡಿತಾಳೆ. ಆ ಮಗನಿಗೆ ಯೇಸು ಎಂದು ಹೆಸರಿಡಬೇಕು. ಯೇಸು ಎಂದು ಹೆಸರಿಡಬೇಕು. ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸುವವನೆಂಬುದಾಗಿ ಅಲ್ಲಿ ಹೇಳಲಾಗತ್ತೆ. ಇದೆಲ್ಲವೂ ಕೂಡ ಧರ್ಮಶಾಸ್ತ್ರದಲ್ಲಿ ಹೇಳಲಾಗಿತ್ತು. ಅದನ್ನು ನೆರವೇರಿಸೋದಕ್ಕೆ ಕನ್ನಿಕೆಯಲ್ಲಿ ಇದಾಗ್ತಾ ಇದೆ. ಯಾಕಂದರೆ ಈತನಿಗೆ ಪ್ರಶ್ನೆ ಇರುತ್ತೆ, ಹೇಗೆ ಆಕೆ ವ್ಯಭಿಚಾರದಿಂದ ಉಂಟಾಗ್ತಾ ಇದೆಯಾ, ಹೆಂಗೆ ಅನ್ನುವಂಥದ್ದು ಅನುಮಾನ ಇರ್ತದಂತ ಹೇಳಿದಾಗ ಇರಬಹುದು. ಅದಕ್ಕೆ ದೇವರು ಕೊಟ್ಟಂಥ ಉತ್ತರ, ಇಲ್ಲ, ನೀನು ಹಳೆಯ ಶಾಸ್ತ್ರದಲ್ಲಿ ಬರೆದಿರುವಂಥ ಪ್ರಕಾರ, ಎಲ್ಲಿ ಬರೆದಿದೆ ಅಂತ ಹೇಳಿದ್ರೆ ಯೆಶಾಯದಲ್ಲಿ ಬರೆದಿರಲಾಗಿದೆ. ಯೆಶಾಯದಲ್ಲಿ ನಾವು
ನೋಡಬಹುದು. ಯೆಶಾಯ 8ನೇ ಅಧ್ಯಾಯದ 8 ಮತ್ತು 10ನೇ ವಾಕ್ಯಗಳಲ್ಲಿ ನಾವು ನೋಡ್ತೇವೆ, ಕನ್ನಿಕೆ ಒಂದು ಮಗುವನ್ನ ಹಡಿತಾಳೆ. ಸೊ ದೇವರು ಮುಂತಿಳಿಸಿದ ಪ್ರಕಾರ ಈಗ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ನೀನು ಹೆದರಬೇಡ, ಆಕೆಯನ್ನ ನಿನ್ನ ಹೆಂಡತಿಯಾಗಿ ತೆಗೆದುಕೊಳ್ಳೋದಕ್ಕೆ. ಆತನು ಜನರನ್ನು ಅವರ ಪಾಪಗಳಿಂದ ಬಿಡಿಸ್ತಾನೆ ಎಂಬುದಾಗಿ ಹೇಳಲಾಯಿತು. ಅನಂತರ ಈ ವಿಷಯವನ್ನು ಆತನು ನಿದ್ದೆಯಿಂದ ಎಚ್ಚೆಡ್ತಾನೆ. ಅದಾದ ನಂತರ ದೇವರ ದೇವದೂತನು ತಿಳಿಸಿದ ಹಾಗೆ ಆತನು ಬಂದು ಹೆಂಡತಿಯಾದಂಥ ಮರಿಯಳನ್ನು ಸೇರಿಸಿಕೊಳ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಅನಂತರ ಮಗು ಆಗತ್ತೆ, ಯೇಸು ಎಂಬುದಾಗಿ ಹೆಸರಿಡ್ತಾರೆ. ಯೇಸು ಅನ್ನುವಂಥ ಹೆಸರು ತಿಳಿಸುವಾಗ ಒಂದು ವಿಷಯ ಅಲ್ಲಿ ಹೇಳಲಾಯಿತು. ಸೊ ಏನು ವಿಷಯ ಹೇಳಿದ್ರಂದ್ರೆ, ಜನರ ಪಾಪಗಳಿಂದ ಅಥವಾ ಅವರ ಪಾಪಗಳಿಂದ ಅವರನ್ನು ಬಿಡಿಸುವವನು ಯೇಸು ಎಂಬುದಾಗಿ. ಯೇಸು ಅನ್ನುವಂಥ ಪದಕ್ಕೆ ಅರ್ಥ ರಕ್ಷಕ ಎಂಬುದಾಗಿ. ನಿಮಗಾಗಿಯೇ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನುಟ್ಟಿದ್ದಾನೆ. For unto you is born this day in the city of David a savior. ಒಬ್ಬ ರಕ್ಷಕನು who is the Christ the Lord ಎಂಬುದಾಗಿ ಪರಿಚಯ ಮಾಡ್ತಾರೆ. ಆತನು ಕ್ರಿಸ್ತನಾಗಿರುವ ಕರ್ತನು ಎಂಬುದಾಗಿ ಅಲ್ಲಿ ಪ್ರಸ್ತಾಪಿಸ್ತಾರೆ. ಪ್ರಿಯರೇ, ಯೇಸು ದೇವರು ಮಾತ್ರ ಅಲ್ಲ, ಯೇಸು ರಕ್ಷಕನಾಗಿದ್ದಾನೆ. ಸೊ ಇದನ್ನೇ ನಾವು ಅಲ್ಲಿ ಗಮನಿಸ್ತಾ ಇದ್ದಿದ್ದು. ಮತ್ತಾಯ ಸುವಾರ್ತೆಯಲ್ಲಿ, ಲೂಕನ ಸುವಾರ್ತೆಯಲ್ಲಿ ಅವರು ಪ್ರಸ್ತಾಪಿಸ್ತಾ ಇರೋದು ಏನಂತ ಹೇಳಿದ್ರೆ, ಯೇಸು ರಕ್ಷಕನು ಎಂಬುದಾಗಿ. ಎಲ್ಲಿಂದ ಬಿಡಿಸೋದಿಕ್ಕೆ ರಕ್ಷಕನು, ಯಾವ ಸಮಸ್ಯೆಯಿಂದ ಪಾರು ಮಾಡೋದಕ್ಕೆ ರಕ್ಷಕನೀತನು ಎಂಬುದಾಗಿ ನೋಡೋದಾದ್ರೆ, ನಾವು ಈಗಾಗಲೇ ನೋಡಿದ್ವಿ, ನಾವು ಅವರ ಜನರ ಪಾಪಗಳಿಂದ ಎಂಬುದಾಗಿ ನಾವು ನೋಡ್ತೇವೆ. ತನ್ನ ಜನರ ಪಾಪಗಳಿಂದ ಬಿಡಿಸುವವನು ಎಂಬುದಾಗಿ. ಜನರ ಪಾಪಗಳಿಂದ ಬಿಡಿಸುವವನಾಗಿ, ಜನರ ಪಾಪಗಳನ್ನು. ಹಾಗಾದರೆ ಜನಗಳು ಪಾಪಿಗಳ? ಸೊ ನಾನು ಈಗ ಹೇಳ್ತಾ ಬಂದೆ, ಯೇಸು ದೇವರು ಈ ಲೋಕಕ್ಕೆ ಯಾಕೆ, ತಾನು ಸೃಷ್ಟಿ ಮಾಡಿದಂಥ ಈ ಭೂಮಿಗೆ ತಾನೇ ಯಾಕೆ ಬರಬೇಕಾಯಿತು ಮನುಷ್ಯರ ರೂಪದಲ್ಲಿ ಎಂಬುದಾಗಿ ನಾನೊಂದು ಪ್ರಶ್ನೆಯನ್ನು ನಿಮಗೆ ಕೇಳಿದ್ದೆ. ಅದಕ್ಕೆ ಉತ್ತರ, ರಕ್ಷಕನಾಗಿ ಆತನು ನಿಲ್ಲೋದಕ್ಕಾಗಿ ಅಥವಾ ರಕ್ಷಕನಾಗಿ ಕೆಲವು ಕಾರ್ಯಗಳನ್ನು ನಿರ್ವಹಿಸೋದಕ್ಕಾಗಿ ಆತನು ಬರಬೇಕಾದ. ಯಾಕೆ, ಏನು ಸಮಸ್ಯೆ ಇತ್ತಂತ ಹೇಳಿದ್ರೆ, ಮನುಷ್ಯರಲ್ಲಿ ಪಾಪ ವಾಸವಾಗಿದ್ದರಿಂದ, ಮನುಷ್ಯನು ಪಾಪಿಯಾಗಿದ್ದರಿಂದ. ರೋಮ 6:23 ಒಂದು ವಾಕ್ಯ ಇದೆ. ಆ ವಾಕ್ಯ ಹೀಗೆ ಹೇಳುತ್ತದೆ, ಪಾಪವು ಕೊಡುವ ಸಂಬಳ ಮರಣ. ಸೊ ಮರಣ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿದೆ. ಸೊ ಮರಣ ಅನ್ನುವಂಥದ್ದು ಪ್ರಾಣಿಗಳ ಜೀವಿತದಲ್ಲೂ ಇದೆ. ಹಾಗಾದರೆ ಪ್ರಾಣಿಗಳು ಕೂಡ ಪಾಪಿಯೇ? ಹಾಗಾದರೆ ಪ್ರಾಣಿಗಳಿಗೋಸ್ಕರ ಯೇಸು ಸ್ವಾಮಿ ಬಂದ ಅಂತ ಅನೇಕರು ಯೋಚನೆ ಮಾಡ್ಬೋದು. ಆದರೆ ಮರಣದ ವಿಚಾರದಲ್ಲಿ ನಾವು ಕೆಲವು ವಿಷಯಗಳನ್ನು ತಿಳ್ಕೊಳ್ಬೇಕು. ಮರಣ ಅನ್ನುವಂಥದ್ದು ಬೇರ್ಪಡುವಿಕೆ. ಏನು ಬೇರ್ಪಡುವಿಕೆ? ಒಂದು, ಮನುಷ್ಯನ ದೇಹದಿಂದ ಆತ್ಮವು ಬೇರಾಗಿ ಹೋಗೋದು. ಆದರೆ ಪ್ರಾಣಿಗಳಿಗೆ ಆತ್ಮವಿಲ್ಲ. ಹಾಗಾಗಿ ಪ್ರಾಣಿಗಳಿಗೆ ಆತ್ಮವಿಲ್ಲದೆ ಇರೋದ್ರಿಂದ ಆತ್ಮವು ಪ್ರಾಣಿಗಳ ದೇಹದಿಂದ ಹೋಯಿತು ಅಥವಾ ಬೇರಾಯಿತು ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಪ್ರಾಣಿಗಳ ಉಸಿರು ಹೋಯಿತು ಎಂಬುದಾಗಿ ಹೇಳಬಹುದು ಅಷ್ಟೇನೆ, ಪ್ರಾಣ ಹೋಯಿತು ಎಂಬುದಾಗಿ ಹೇಳಬಹುದು ಅಷ್ಟೇನೆ. ಆದರೆ ಆತ್ಮನು ಬೇರಾಗಿ ಹೋದನು ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಸೊ ಮನುಷ್ಯರಿಗೆ ಆತ್ಮ ಇದೆ, ಅದು ಬೇರಾಯಿತು. ನಾವು ಇನ್ನೊಂದು ವಿಚಾರವನ್ನು ಕೂಡ ತಿಳ್ಕೊಳ್ಬೇಕು. ಸೊ ದೇಹ ಇಲ್ಲೇ ಇದೆ, ಆತ್ಮ ಇನ್ನೆಲ್ಲಿ ಹೋಯಿತು ಎಂಬುದಾಗಿ ನೋಡುವಾಗ ಬೈಬಲ್ ಒಂದು ಸತ್ಯ ಹೇಳ್ತದೆ. ಆತ್ಮ ಅನ್ನುವಂಥದ್ದು, ಪಾಪ ಮಾಡಿದವನ ಆತ್ಮ ಅನ್ನುವಂಥದ್ದು ದೇವರಿಂದ ಸಪ್ರೇಟ್ ಆಗಿ ದೂರಾಗಿ ಹೋಗತ್ತೆ ಅನ್ನುವಂಥದ್ದು. ಸಪ್ರೇಟ್ ಆಗಿ ಹೋಗತ್ತೆ, ಆತ್ಮ ದೇವರ ಬಳಿಗೆ ಸೇರೋದಿಲ್ಲ ಎಂಬುದಾಗಿ. ಸೃಷ್ಟಿಕರ್ತನನ್ನ ಸೇರೋದಿಲ್ಲ ಪಾಪಿಯ ಆತ್ಮ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಸೊ ಅಲ್ಲಿಗೆ ಮರಣ ಅನ್ನುವಂಥದ್ದು ಸಂಭವಿಸುತ್ತೆ. ಸೊ ಮರಣದ ನಿಜವಾದಂಥ ಅರ್ಥ ಪ್ರತ್ಯೇಕ ಆಗುವಂಥದ್ದು, ಬೇರ್ಪಡುವಂಥದ್ದು. ಸೊ ಸೃಷ್ಟಿಕರ್ತನು ಕೊಟ್ಟಂಥ ಮನುಷ್ಯನಿಗೆ ಆತ್ಮ, ಆ ಆತ್ಮ ಸೃಷ್ಟಿಕರ್ತನ ಹತ್ರ ಸೇರೋದಿಲ್ಲ, ದೂರಾಗಿ, ಅದು ದೇವರಿಂದ ದೂರಾಗಿ, ಅದು ನರಕ ಅನ್ನುವಂಥ ಶಿಕ್ಷೆಗೆ ಅದು ಆತ್ಮ ಪಾತ್ರವಾಗತ್ತೆ. ಸೊ ಹಾಗಾಗಿ ಇದನ್ನೇ ದೇವರು ಇದನ್ನ ಮತ್ತೆ ಮನುಷ್ಯನ ಆತ್ಮವನ್ನ ತನ್ನ ಬಳಿಗೆ ಬರಿಸಿಕೊಳ್ಳುವಂತಹ ಏರ್ಪಾಟನ್ನ ಮಾಡೋದಕ್ಕೆ ಮುಂದಾದಾಗ ಯೇಸು ಈ ಲೋಕಕ್ಕೆ, ದೇವರಾಗಿದ್ದಂಥ ಯೇಸು ಈ ಲೋಕಕ್ಕೆ ಬರಬೇಕಾಯಿತು.
ಸೊ ರಕ್ಷಕನಾಗಿ ಆತನು ಬರಬೇಕಾಯ್ತು. ಸೊ ಯೇಸುವಿನ ಬರುವಿಕೆ, ಸೊ ಈ ದೇವರಿಂದ ದೂರ ಹೋಗುವಂಥ ಆತ್ಮ, ಮನುಷ್ಯನು ಎನ್ನುವಂಥ ಆತ್ಮ, ನಾವು ದೇಹಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಅಲ್ವಾ. ದೇಹ ಕೂದಲಿಗೆ ಬಣ್ಣ ಹಚ್ಚಿಕೊಳ್ಳುವಂಥದ್ದು, ವಯಸ್ಸಾಗ್ತಾ ಇದ್ದಾಗ ನಮ್ಮ ಗಾಯಗಳ ಅಥವಾ ಕಲೆಗಳಿಗೆ ನಾವು ಕ್ರೀಮ್ಗಳನ್ನು ಹಚ್ಚುವಂಥದ್ದು. ಸೊ ದೇಹವನ್ನು ಇನ್ನೂ ಸುದೃಢವಾಗಿ ಆರೋಗ್ಯಕರವಾಗಿ ಇಟ್ಕೊಳ್ಬೇಕು ಅನ್ನುವಂಥ ಒಂದು ಆಲೋಚನೆಯಿಂದ ಒಳ್ಳೆ ವಿಟಮಿನ್ಸ್ಗಳನ್ನು ಅದಕ್ಕೆ ಕೊಡುವಂಥದ್ದು, ವಯಸ್ಸಾದಂಥವ್ರು ಸೀಡ್ಸ್ಗಳನ್ನು ತೆಗೆದುಕೊಳ್ಳುವಂಥದ್ದು, ತಿನ್ನುವಂಥದ್ದು ಆಗಿರುವಂಥದ್ದಾಗಿದೆ. ಸೊ ಪ್ರಿಯರೇ, ಸೊ ದೇಹಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತೇವೆ, ಆದರೆ ದೇವರ ದೃಷ್ಟಿಯಲ್ಲಿ ನಿತ್ಯವಾಗಿರುವಂಥದ್ದು ಮನುಷ್ಯನ ದೇಹವಲ್ಲ, ಅವನ ಆತ್ಮ ನಿತ್ಯವಾದಂಥ ನರಕದಲ್ಲಿ ದೇವರಿಂದ ಸಂಪೂರ್ಣವಾಗಿ ದೂರವಾಗುವಂಥ ಕಾರಣಕ್ಕೆ ದೇವರು ಆತ್ಮಕ್ಕೆ ಬಹಳ ಬೆಲೆಯನ್ನು ಕೊಟ್ಟು ಆತನ ಹೇಳ್ತಾ ಬಂದ, ಈ ಆತ್ಮವನ್ನು ನಾನು ರಕ್ಷಿಸಬೇಕು. ಮನುಷ್ಯನಿಗೂ ಗೊತ್ತಿಲ್ಲ, ಮನುಷ್ಯನು ದೇಹವನ್ನ ರಕ್ಷಿಸಬೇಕು ಅನ್ಕೊಳ್ತಾ ಇದ್ದಾನೆ, ಬಟ್ ಅವನಿಗೆ ಗೊತ್ತಿಲ್ಲದೆ ಇರೋದು ಅವನ ಆತ್ಮವು ರಕ್ಷಣೆ ಹೊಂದಬೇಕು ಅನ್ನುವಂಥದ್ದು. ಪ್ರಿಯರೇ, ನಿಮ್ಮ ದೇಹಕ್ಕೆ ಅಲ್ಲ ರಕ್ಷಣೆ ಬೇಕಾಗಿರೋದು. ಅನೇಕರು ಹೇಳ್ತಾರೆ, ರೋಗ ಬಂದಿದೆ ಸ್ವಾಮಿ, ನಾನು ಯೇಸುವನ್ನ ಬೇಡದ್ರೆ ನನಗೆ ವಾಸಿ ಮಾಡ್ತಾರಲ್ಲ, ನನ್ನ ವಾಸಿ ಆದ್ರೆ ಅಷ್ಟೇ ಸಾಕು. ನನಗೆ ಸಾಲ ಇದೆ ಸ್ವಾಮಿ, ಸಾಲ ಮನ್ನಾ ಆದ್ರೆ, ದೇವರು ನನಗೆ ಸಾಲದಿಂದ ಬಿಡುಗಡೆ ಮಾಡಿದ್ರೆ ಅಷ್ಟೇ ಸಾಕು. ನನ್ನ ಮನೆಯಲ್ಲಿ ನನ್ನ ನೆಂಟರುಗಳು ಜಗಳ ಇದೆ, ನನ್ನ ಮಗ ನನ್ನ ಮಾತು ಕೇಳಲ್ಲ, ಬಿಡುಗಡೆ ಆದ್ರೆ ಅಷ್ಟೇ ಸಾಕು. ಪ್ರಿಯರೇ, ಏನ್ ಮಾತಾಡ್ತಾ ಇದ್ದೀರಾ ನೀವು? ನಿಮ್ಮ ಆತ್ಮ ಎಷ್ಟು ಇಂಪಾರ್ಟೆಂಟು, ಅದಕ್ಕೋಸ್ಕರ ರಕ್ಷಕನೇ ಇಳಿದು ಬರಬೇಕಾಯ್ತು. ಈ ಕ್ರಿಸ್ಮಸ್ ಅಲ್ಲಾದ್ರೂ ಈ ಸತ್ಯವನ್ನ ಗ್ರಹಿಸಿರಿ. ಬಿರಿಯಾನಿ ಬಗ್ಗೆ ಚಿಂತೆ ಬಿಡ್ರಿ, ನೀವು ತೆಕ್ಕೊಳ್ಳುವಂಥ ಸ್ವೀಟ್ಸ್ಗಳ ಬಗ್ಗೆ ಚಿಂತೆ ಬಿಡ್ರಿ, ಕೇಕನ್ ಚಿಂತೆ ಬಿಡ್ರಿ, ನಿಮ್ಮ ಆತ್ಮದ ಬಗ್ಗೆ ಯೋಚನೆ ಮಾಡಿ. ರಕ್ಷಕನಾದಂಥ ಯೇಸು ನಿಮ್ಮ ಆತ್ಮಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ಪ್ರಿಯರೇ, ಯೇಸು ದೇವರಾಗಿದ್ದಂಥವನು ತನ್ನ ಪರಲೋಕವನ್ನ ಬಿಟ್ಟು ಈ ಲೋಕಕ್ಕೆ ಬಂದದ್ದು ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಆತ್ಮ ರಕ್ಷಣೆ ಹೊಂದಲಿ ಅನ್ನುವಂಥ ಕಾರಣಕ್ಕಾಗಿ. ಅದಕ್ಕಾಗಿ ಯೇಸು ಏನ್ ಮಾಡಿದನು? ಯೇಸು ಮರಣವನ್ನ ಜಯಿಸಿದನು. ಆತನು ನಿಮಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟು ಆತನು ಸಮಾಧಿಯಲ್ಲಿ ಸೇರಿ ಆತನು 3ನೇ ದಿನದಲ್ಲಿ ಆತನು ಮೃತ್ಯುವನ್ನ ಜಯಿಸಿ ಎದ್ದು ಬಂದನು. ಪ್ರಿಯರೇ, ಈ ವಿಷಯವನ್ನು ಕೂಡ ನಾವು ಹುಟ್ಟಿನ ದಿನದಲ್ಲಿಯೇ ನಾವು ದೇವದೂತರುಗಳು ಹೇಳೋದನ್ನ ನಾವು ನೋಡ್ತೇವೆ. ಪ್ರಿಯರೇ, ಹುಟ್ಟಿನ ದಿನದಲ್ಲಿಯೇ ದೇವದೂತರುಗಳು ಹೇಳೋದನ್ನ ನಾವು ನೋಡ್ತೇವೆ. ಮರಿಯಳ ಯೇಸುವಿನ ನನ್ನ ಬಗ್ಗೆ ಹೇಳ್ತಾ ಬಂದೆ. ಯೇಸು ಯಾರಂತ ಹೇಳಿದ್ರೆ ದೇವರು. ಯೇಸು ಸ್ವಾಮಿ ಆತನು ರಕ್ಷಕನಾಗಿದ್ದಾನೆ, ಈ ಲೋಕಕ್ಕೆ ರಕ್ಷಕನಾಗಿ ಆತನು ಬಂದ. 3ನೇ ಅಂಶ ನಾನು ಹೇಳಲಿಕ್ಕೆ ಇಷ್ಟಪಡೋದೇನಂತ ಹೇಳಿದ್ರೆ, ಆತನು ನಿತ್ಯನಾದ ರಾಜನಾಗಿದ್ದಾನೆ. ನಿತ್ಯನಾದ ರಾಜನು. ಲೂಕನು ಬರೆದಂಥ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದ 32ನೇ ವಾಕ್ಯ ನಮಗೆ ಓದುವಾಗ ನಮಗೆ ತಿಳಿಯೋದೇನಂತ ಹೇಳಿದ್ರೆ, ಆತನು ಬಹಳ ದೊಡ್ಡವನಾಗ್ತಾನೆ. ಮರಿಯಳಿಗೆ ದೇವದೂತನು ಹೇಳ್ತಾ ಇರೋದು, ದೊಡ್ಡವನಾಗ್ತಾನೆ, ತನ್ನ ತಂದೆ ಆದಂಥ ದಾವಿದನ ಸಿಂಹಾಸನವು ಆತನಿಗೆ ಕೊಡಲಾಗ್ತದೆ. ಆತನು ಯಾಕೋಬ್ಯರ ಮನೆತನವನ್ನು ಸರ್ವಕಾಲಕ್ಕೂ ಆಳುತ್ತಾನೆ. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ನಿತ್ಯನಾದ ದೇವರು. ಸೊ ಆತ್ಮವನ್ನ ರಕ್ಷಣೆ ಮಾಡಿದಂಥವನು ಈ ಆತ್ಮಗಳಿಗೆ ನಾಯಕನಾಗಿ ತನ್ನ ರಾಜ್ಯದಲ್ಲಿ ಆತನು ನಿತ್ಯವಾಗಿ ಆಳುವಂಥ ರಾಜನಾದಂಥವನಾಗಿರ್ತಾನೆ. ಪ್ರಿಯರೇ, ಸೊ ಯೇಸು ದೇವರು ನಿಮಗಾಗಿ ನನಗಾಗಿ ಲೋಕಕ್ಕೆ ಬಂದ ರಕ್ಷಕನು, ಆದರೆ ತನ್ನ ರಾಜ್ಯದಲ್ಲಿ ಆತನು ಬರ್ತಾನೆ, ರಾಜನಾಗಿ, ನಿತ್ಯವಾದಂಥ ರಾಜನಾಗಿರ್ತಾನೆ. ಪ್ರಿಯರೇ, ಒಂದು ಮಾತು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನನ್ನನ್ನು ಕೇಳ್ತಾ ಇರುವಂಥ ಪ್ರೇಕ್ಷಕರೇ, ಈ ಸಮಯದಲ್ಲಿ ಯೇಸು ರಾಜನಾಗಿದ್ದಾನೆ, ನಿತ್ಯನಾದ ರಾಜನಾಗಿದ್ದಾನೆ. ಆತನಿಗೆ ಒಂದು ರಾಜ್ಯವಿದೆ. ಈ ಲೋಕ ಒಂದಲ್ಲ ಒಂದು ದಿನ ಅಳಿದು ಹೋಗ್ತದೆ. ನಾವು ಹೇಗೆ ಮಣ್ಣಿಗೆ ಹೋಗ್ತವೋ, ಹೇಗೆ ನಮ್ಮ ದೇಹವೆಲ್ಲ ಪುಡಿ ಪುಡಿಯಾಗಿ ಬೂದಿ ಆಗ್ತದೋ, ಹಾಗೆ ಈ ಲೋಕವೆಲ್ಲವೂ ಕೂಡ ದೇವರು ಅದನ್ನು ಭಸ್ಮ ಮಾಡ್ತಾನೆ. ಆದರೆ ಒಂದು ನಿತ್ಯವಾದಂಥ ರಾಜ್ಯ ಯೇಸು ತರ್ತಾನೆ. ನೀನು ಇವತ್ತು ನನ್ನನ್ನು ಕೇಳ್ತಾ ಇರೋದಾದರೆ, ನನ್ನ ತಮ್ಮನಾಗಿರ್ಬೋದು, ನನ್ನ ತಂಗಿ ಆಗಿರ್ಬೋದು, ನನ್ನ ಅಣ್ಣನಾಗಿರ್ಬೋದು, ನನ್ನ ತಂದೆಯ ವಯಸ್ಸಿನವ್ರು ಇರ್ಬೋದು, ನನ್ನ ತಾಯಿಯ ವಯಸ್ಸಿನವ್ರು ಇರಬಹುದು, ಅಥವಾ ನನ್ನ ಯಾವುದೇ ಸಂಬಂಧದವರಾಗಿರಬಹುದು. ನಿಮಗೊಂದು ವಿಷಯವನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಲೋಕರಕ್ಷಕನಾದಂಥ ಯೇಸು ತನ್ನ ರಾಜ್ಯದಲ್ಲಿ ರಾಜನಾಗಿ ಬರ್ತಾನೆ. ಕಳ್ಳನು, ಯೇಸುವಿನ ಜೊತೆಯಲ್ಲಿ ಹಾಕಿಸಲ್ಪಟ್ಟ ಒಬ್ಬ ಕಳ್ಳ ಮಾನಸಾಂತರ ಹೊಂದಿದ. ಅವನು ಹೇಳ್ದ,
ಅವನ ಯೇಸುವನ್ನ ನೋಡ್ತಾ ನೋಡ್ತಾ ಅರ್ಥ ಮಾಡಿಕೊಂಡ, ಎಸ್ ಈತನ ರಾಜ್ಯ ಇದೆ, ಬರುತ್ತೆ ಒಂದು ದಿನ, ನಾವೆಲ್ಲ ನಾಶವಾಗ್ತೀವಿ. ಅವನು ಹೇಳ್ತಾನೆ, ನಿನ್ನ ರಾಜ್ಯ ಬರುವಾಗ ನನ್ನನ್ನು ಜ್ಞಾಪಕ ಮಾಡಿಕೋ ಎಂಬುದಾಗಿ ಆತನ ಮನಸ್ಸಾಂತರ ಹೊಂದಿದ. ಇವತ್ತು ಪ್ರಿಯ ಮಗನೇ, ಮಗಳೇ, ಕ್ರಿಸ್ಮಸ್ ಬರ್ತಾ ಇದೆ. ಯೇಸು ಸ್ವಾಮಿಯನ್ನ ರಾಜನಾಗಿ ನಿನ್ನ ಜೀವಿತದಲ್ಲಿ ಸ್ವೀಕರಿಸೋದಕ್ಕೆ ನೀನು ರೆಡಿ ಆದರೆ, ಯೇಸುವಿನ ರಾಜ್ಯದಲ್ಲಿ ನಿನ್ನನ್ನು ಯೇಸು ಸ್ವೀಕರಿಸೋದಕ್ಕೆ ಖಂಡಿತವಾಗಿ ಆತನ ರೆಡಿಯಾಗಿ ನಿಂತ್ಕೊಳ್ತಾನೆ. ಆ ಕರೆಯುವಂಥ ಕರಗಳಿಗೆ ನಿನ್ನ ಜೀವಿತ ಒಪ್ಪಿಸ್ಕೊಡ್ತೀಯಾ? ಪ್ರಾರ್ಥನೆ ಮಾಡು. ಯೇಸು, ನನ್ನ ಜೀವಿತ ನೀನು ಕೈ ಕೊಡ್ತೇನೆ, ನೀನೇ ನನ್ನ ರಾಜನು, ನೀನೇ ನನ್ನ ಜೀವಿತದ ನೀನು ಅಧಿಕಾರಿ ಎಂಬುದಾಗಿ ನಾನು ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರೋ ತಂದೆ, ನನ್ನನ್ನು ಕೇಳ್ತಾ ಇರುವಂಥವರು ನಿನ್ನನ್ನು ರಾಜನಾಗಿ, ದೇವರಾಗಿ, ರಕ್ಷಕನಾಗಿ ಅಂಗೀಕಾರ ಮಾಡಲಿಕ್ಕೆ ಸಹಾಯ ಮಾಡು. ನಿನ್ನಿಂದ ನಮ್ಮ ಜೀವಿತದಲ್ಲಿ ಹೊಸದಾದಂಥ ಒಂದು ಬೆಳಕು, ಹೊಸದಾದಂಥ ಒಂದು ನಿರೀಕ್ಷೆ ಉಂಟಾಗಿದೆ. ಅದು ಕರ್ತನೆ ಮರಣದವರೆಗೂ ಅಲ್ಲ, ಮರಣದ ಆಚೆಗೂ ಕೂಡ. ಹಾಗಾಗಿ ನೀನೇ ನಮ್ಮನ್ನು ನಡೆಸ್ಕೊಂಡು ಹೋಗುವಂಥ ನಾಯಕನು, ನಿನ್ನ ಕೈಗೆ ನಮ್ಮ ಜೀವಿತವನ್ನು ಒಪ್ಪಿಸ್ಕೊಡ್ತಾ ಇದ್ದೇವೆ. ನಿನಗೆ ಮಹಿಮೆ ಉಂಟಾಗಲಿ. ದೇವರಾಗಿ, ನಮ್ಮ ರಕ್ಷಕನಾಗಿ, ನಮ್ಮ ರಾಜನಾಗಿ ಬಂದದಕ್ಕಾಗಿ ಸ್ತೋತ್ರ. ನಿನಗೇ ಮಹಿಮೆ ಉಂಟಾಗಲಿ ಯೇಸುವೆ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ. ನಮ್ಮನ್ನು ಭೇಟಿ ಮಾಡಬೇಕಾದ್ರೆ ಸತ್ಯಂ ಸತ್ಯವೇ ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸ್, ಮತ್ತಿಕೆರೆ, ಬೆಂಗಳೂರು 54 ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು. ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು, ಪ್ರಾರ್ಥನಾ ಮನವಿಗಳು ಇರೋದಾದರೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡೋದಾದರೆ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ನಿಮಗೇನಾದರೂ ಬೈಬಲ್ ಸಂಬಂಧವಾದಂಥ ಪ್ರಶ್ನೆಗಳು ಅಥವಾ ಸಂಶಯಗಳು ಇರೋದಾದರೆ ವಾಟ್ಸಪ್ಪಿನಿಂದ ನೀವು ನಮಗೆ ಪ್ರಶ್ನೆಯನ್ನು ಕೇಳಬಹುದು. ಆ ವಾಟ್ಸಪ್ಪಿನಿಂದಲೇ ನಾವು ಆ ಉತ್ತರವನ್ನು ನಿಮಗೆ ಕಳಿಸಲ್ಪಡಲಾಗುತ್ತದೆ. ಈ ಸಂದೇಶವನ್ನು ಮತ್ತು ಈ ಹಾಡುಗಳನ್ನು ಪುನಃ ಕೇಳುವುದಕ್ಕೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ. ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿರೋದಾದರೆ ನಿಮ್ಮ ಸ್ನೇಹಿತರಿಗೂ ಇದನ್ನು ನೀವು ಶೇರ್ ಮಾಡಿರಿ. ಈ ಶುಭವಾರ್ತಾ ಸಂದೇಶದಲ್ಲಿ ನೀವು ಸಹ ಪಾಲ್ಗೊಂಡ್ರಿ. ದೇವರು ನಿಮ್ಮನ್ನು ಹೆಚ್ಚಾಗಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ವಚನ ಮಳೆಯಾಗಿ ಸುರಿಯುವುದು, ಸತ್ಯವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ನೀನು ಗರ್ಭವನ್ನ ಹಡೆಯುವಿ ಎಂಬುದಾಗಿ ಅಲ್ಲಿ ಸಂದೇಶವನ್ನು ಹೇಳಲಾಗ್ತದೆ. ಸೊ ಮತ್ತಾಯನು ಹೇಳೋ ಪ್ರಕಾರ ನೋಡೋದಾದ್ರೆ, ಮತ್ತಾಯನು ಹೇಳ್ತಾನೆ, ಆಕೆ ಗರ್ಭ ಧಾರಣೆ ಆಗಿತ್ತು, ಆಕೆಗೆ ಕೂಸು ಲಭ್ಯವಿತ್ತು. ಈ ವಿಷಯ ಯೋಸೆಫನ್ಗೆ ಗೊತ್ತಾಯಿತು.